ವಂಡರ್ಫುಲ್ ಸರ್, ತುಂಬಾ ಚೆನ್ನಾಗಿದೆ, ಮೆಸೇಜ್ ಚೆನ್ನಾಗಿದೆ. ಯೂತ್ಸಿಗೂ ಒಳ್ಳೆ ಮೆಸೇಜು, ಹಾಗೇನೆ ಪೇರೆಂಟ್ಸ್ಗೂ ಕೂಡ ಹೇಗೆ ಮಕ್ಕಳನ್ನ ಸಾಕಬೇಕು, ಹೇಗೆ ನೋಡ್ಕೋಬೇಕು ಅನ್ನೋದನ್ನ ಅಲ್ಲಿ ಕಲ್ಸ್ಕೊಟ್ಟಿದ್ರು. ತುಂಬಾ ಚೆನ್ನಾಗಿದೆ ಮೆಸೇಜ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಬ್ರೋ, ಚೆನ್ನಾಗಿದೆ. ಹಾಂ ಬ್ರೋ, ಚೆನ್ನಾಗಿ ಹೇಳಿದ್ದಾರೆ. ಹೇಗೆ ಬೇನ್ ಮಾಡಬೇಕು, ಹುಡುಗರು ಹೇಗೆ ಕೆಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಮೂವಿ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದು ಲಿಟ್ರಲಿ ಹೊಸ ಡ್ರಗ್ಸು ಬ್ಯಾಂಗ್ಳೂರ್ ಬರ್ತಿದೆ, ಕಂಟೆಂಟ್ ಎಲ್ಲ ಈ ಗಾಂಜಾ ಇಂಥವ್ರಿಗೆಲ್ಲ ಇದಿದೆ, ಇದರಿಂದ ದೂರ ಇರಿ ಅಂತ ಬಿಟ್ಟು ಮೆಸೇಜ್ ಕೊಡೋರೆ. ಚೆನ್ನಾಗಿದೆ. ಸೂಪರ್ 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 ಸರ್, ಸೂಪರ್, ನೆಕ್ಸ್ಟ್ ಲೆವೆಲ್. ಏನ್ ಹೇಳೋಣ, ಮಾತೇ ಬರ್ತಲ್ಲ. ನೋಡ್ರಿ ಒಂದ್ಸತಿ. ಸೆಬಾಸ್ಟಿನ್, ಐ ಲೈಕ್ ದಟ್ ಗೈ. ಸೆಬಾಸ್ಟಿನ್ ಆಕ್ಟಿಂಗ್ ಚೆನ್ನಾಗಿದೆ. ಸೆಬಾಸ್ಟಿನ್ ಚೆನ್ನಾಗಿದ್ದಾರೆ. ಸೊಲಗೋ ಡೇಂಜರು ಚೆನ್ನಾಗಿದೆ ಚೆನ್ನಾಗಿದೆ. ನೋಡಿ ನಮ್ಮ ಹೀರೋ ಇಲ್ಲೇ ಇದ್ದಾರೆ. ಸೂಪರ್. ಥ್ಯಾಂಕ್ ಯು ಸೊ ಮಚ್. ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿ ಬಂದಿದೆ. ಹೊಸಬ್ರಿಗೆ ತುಂಬ ಅವಕಾಶ ಕೊಟ್ಟಿದ್ದಾರೆ, ಅದ್ರಲ್ಲಿ ನಾನು ಒಬ್ಬ. ಸೊ ತುಂಬ ಖುಷಿ ಆಗ್ತಿದೆ. ಸಿನಿಮಾ ದೊಡ್ಡ ಮಟ್ಟದಲ್ಲಂತೂ ಹಿಟ್ ಆಗಿದೆ. ಎಲ್ಲರೂ ಬಂದು ನೋಡಿ, ಯಾಕಂದರೆ ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ. ಸೊ ನನಗೆ ತುಂಬ ಖುಷಿಯಾಗಿದೆ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಸೊ ಮಚ್. ನಿಜ ಭೀಮಾ ಸಿನಿಮಾ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ನನಗೆ ಖುಷಿಯಾಗಿದೆ ಏನಂದರೆ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರ್ ಥರ, ಒಂದು 25-30 ಸಿನಿಮಾ ಡೈರೆಕ್ಷನ್ ಮಾಡಿರೋ ಥರ ಅಣ್ಣ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಆಮೇಲೆ ಡೈರೆಕ್ಷನ್ ಮಾಡಿದ್ದಾರೆ. ನನಗೊಂದು ವಿಷಯ ಇಷ್ಟ ಆಗಿದೆ ಅನ್ನೋದು, ಎಲ್ಲ ಯುವ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ವಿಲನ್ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಆಮೇಲೆ ಇನ್ನೊಂದೇನೋ ಒಂದು ಸಾಮಾಜಿಕ ಸಂದೇಶ ಇರ್ತಕ್ಕಂಥ ಸಿನಿಮಾ ಇದು. ಈಗಿನ ಯುವ ಜನತೆ ಹೇಗೆ ಒಂದು ಕೆಟ್ಟ ಚಟಗಳಿಂದ, ಕೆಟ್ಟ ದಾರಿಗಳಿಂದ ಹೋಗ್ಬಿಟ್ಟು ಅವ್ರ ಲೈಫ್ ಹಾಳು ಮಾಡ್ಕೋತಾ ಇದ್ದಾರೆ, ಅದನ್ನೆಲ್ಲ ಮಾಡ್ಕೋಬಾರ್ದು, ಚೆನ್ನಾಗಿರ್ಬೇಕು ಯೂತ್ ಅನ್ನೋದೊಂದು ಸಂದೇಶ ಕೊಟ್ಟಿದ್ದಾರೆ. ಆಮೇಲೆ ವಿಜಯಣ್ಣ ಆ್ಯಕ್ಷನು ಇಷ್ಟ ಆಯಿತು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬ ಇಷ್ಟ ಆಯಿತು ನನಗೆ. ಇದೇ ರೀತಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡಿ. ಆಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಇತ್ತೀಚೆಗೆ ಯಾವ ಸಿನಿಮಾಗಳು ಓಡ್ತಾ ಇಲ್ಲ, ಆಮೇಲೆ ರಿಸೆಷನ್ ಆಗಿದೆ. ಈ ರೀತಿ ಒಂದು ಒಳ್ಳೆ ಸಿನಿಮಾಗಳನ್ನ ಸಪೋರ್ಟ್ ಮಾಡೋಣ, ಎನ್ಕರೇಜ್ಮೆಂಟ್ ಮಾಡೋಣ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.